ನನಗೇಂದ್ರೆ ಇವಾಗ ನೆರಳಿ ಅವರು ಇದು ರೈತರದ್ದು ವಿಷಯಾಂತರ ಹೇಳ್ತಾ ಇರೋದು ರೈತರು ಈಗ ನಮ್ಮಲ್ಲಿ ಪ್ರವಾಹ ಬಂದಿದೆ, ಅತಿಯಾಗಿ ಮಳೆ ಆಗಿದೆ, ಇಷ್ಟೊಂದು ಕಡೆ ಅನೇಕ ಭಾಗಗಳಲ್ಲಿ ಇದೇ ರೀತಿ ಆಗಿದೆ. ಒಬ್ಬ ಮಂತ್ರಿ ಕೂಡ ಬರೀ ಟಿಫನ್ ಮೇಲೆ ಹೊರಗೆ ಮಾತಾಡ್ಕೊಂಡು ತಮ್ಮ ಸೀಟಿಂಗ್ಗೋಸ್ಕರ ನಡೀತಾ ಇದೆ. ಯೂಶುವಲಿ ಇವಾಗ CM DCMಗಳು ಅವರು ಕುರ್ಚಿ ಕಿತ್ತಾಟದಲ್ಲಿ ಅವ್ರು ಇದ್ರೂ ಕೂಡ ಕನಿಷ್ಠ ಪಕ್ಷ ಮಂತ್ರಿಗಳು, ಈ ಜಿಲ್ಲೆಗೆ ಸಂಬಂಧಪಟ್ಟ ಮಂತ್ರಿಗಳು ಯಾರಾದರೂ ಕೂಡ ಬಂದು ಇವತ್ತು ರೈತರ ಹೋರಾಟ ಯಾಕೆ ನಡೀತಾ ಇದೆ, ನಡೆಯೋ ಮುಂಚೆನೇ ಇವತ್ತು ದಿನಾಂಕ ನಾವು ನಿಗದಿಪಡಿಸಿದ್ದೀವಿ. ಇವತ್ತು ಹೋರಾಟ ಇದೆ ಅಂತೇಳಿ ಒಂದಿನ ಮುಂಚೆ ಬಂದು ಕನಿಷ್ಠ ರೈತರನ್ನ ಕರೆಸಿ ಮಾತಾಡಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಾವು ಗ್ಯಾರಂಟಿ ಇದ್ದೀವಿ, ಬೆಂಬಲ ಬೆಲೆ ಕೊಡ್ತೀವಿ, ನಾವು ಖರೀದಿ ಕೇಂದ್ರಗಳನ್ನು ನಾವು ಓಪನ್ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ಬೋದಾಗಿದೆ. ಇಲ್ಲ, ಅವ್ರಿಗೆ ಏನಾಗಿದೆ ಅಂತಂದರೆ ಅವ್ರ ಮಂತ್ರಿ ಸ್ಥಾನಗಳು ಕೂಡ ತಲ್ಲಣ ಆಗುತ್ತೆ. ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಬದಲಾಯಿಸಿದರೆ ನಮ್ಮ ಸ್ಥಾನ ಕೂಡ ಏನಾದರೂ ಬದಲಾಯಿಸ್ಬೋದು. ನೋಡೋಣ, ಯಾರು ಹೆಂಗಾದರೂ ಹೋಗಲಿ, ರೈತರಾದರೂ ಹಾಳಾಗೋಗಲಿ, ಜನರು ಏನೇ ಹಾಳಾಗೋಗಲಿ, ಅವ್ರ ಕಣ್ಣೀರು ನಮಗೆ ಬೇಕಾಗಿಲ್ಲ. ನಮ್ಮ ಸೀಟ್ ನಮಗೆ ಬೇಕು. ಮುಖ್ಯಮಂತ್ರಿ ಬದಲಾಯಿಸೋದ್ರಲ್ಲಿ ನಮ್ಮ ಸೀಟ್ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದಾ, ಅದು ನೋಡ್ಕೊಂಡು ಮತ್ತೆ ಬೇಕಾದ್ರೆ ಮುಂದೆ ನೋಡೋಣ ಅಂತ ಏನಾದರೂ ವಿಚಾರ ಮಾಡ್ತಾ ಇರಬೇಕಂತ ನನಗನ್ಸುತ್ತೆ. ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ರೈತರಿಗೋಸ್ಕರ 1 ಗಂಟೆ ಸಮಯ ಅವರು ಕೇಟಾಯಿಸಿದ್ರು ಕೂಡ ರೈತರ ಸಮಸ್ಯೆ ಎಷ್ಟೋ ಸಾಲ್ವ್ ಆಗುತ್ತೆ ಅಂತ. ಈಗ CM ನೋಡಿದ್ರೆ ಸರ್, ರಾಜಕೀಯ ಶಾಶ್ವತ ಅಲ್ಲ, ವೈರಾಗ್ಯದ ಮಾತುಗಳು ಆಡ್ತಾ ಇದ್ದಾರೆ ಸರ್. ಸಿದ್ದರಾಮಯ್ಯ ಅವರು ಸರ್, ದಯಮಾಡಿ ನಂದೊಂದು ವಿನಂತಿ ಅದ, ಪತ್ರಿಕಾಗೋಷ್ಠಿ ನನಗೇಂದ್ರೆ ಇವಾಗ ನೆರಳಿ ಅವರು ಇದು ರೈತರದ್ದು ವಿಷಯಾಂತರ ಹೇಳ್ತಾ ಇರೋದು ರೈತರು ಈಗ ನಮ್ಮಲ್ಲಿ ಪ್ರವಾಹ ಬಂದಿದೆ, ಅತಿಯಾಗಿ ಮಳೆ ಆಗಿದೆ, ಇಷ್ಟೊಂದು ಕಡೆ ಅನೇಕ ಭಾಗಗಳಲ್ಲಿ ಇದೇ ರೀತಿ ಆಗಿದೆ. ಒಬ್ಬ ಮಂತ್ರಿ ಕೂಡ ಬರೀ ಟಿಫನ್ ಮೇಲೆ ಹೊರಗೆ ಮಾತಾಡ್ಕೊಂಡು ತಮ್ಮ ಸೀಟಿಂಗ್ಗೋಸ್ಕರ ನಡೀತಾ ಇದೆ. ಯೂಶುವಲಿ ಇವಾಗ CM DCMಗಳು ಅವರು ಕುರ್ಚಿ ಕಿತ್ತಾಟದಲ್ಲಿ ಅವ್ರು ಇದ್ರೂ ಕೂಡ ಕನಿಷ್ಠ ಪಕ್ಷ ಮಂತ್ರಿಗಳು, ಈ ಜಿಲ್ಲೆಗೆ ಸಂಬಂಧಪಟ್ಟ ಮಂತ್ರಿಗಳು ಯಾರಾದರೂ ಕೂಡ ಬಂದು ಇವತ್ತು ರೈತರ ಹೋರಾಟ ಯಾಕೆ ನಡೀತಾ ಇದೆ, ನಡೆಯೋ ಮುಂಚೆನೇ ಇವತ್ತು ದಿನಾಂಕ ನಾವು ನಿಗದಿಪಡಿಸಿದ್ದೀವಿ. ಇವತ್ತು ಹೋರಾಟ ಇದೆ ಅಂತೇಳಿ ಒಂದಿನ ಮುಂಚೆ ಬಂದು ಕನಿಷ್ಠ ರೈತರನ್ನ ಕರೆಸಿ ಮಾತಾಡಿ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನಾವು ಗ್ಯಾರಂಟಿ ಇದ್ದೀವಿ, ಬೆಂಬಲ ಬೆಲೆ ಕೊಡ್ತೀವಿ, ನಾವು ಖರೀದಿ ಕೇಂದ್ರಗಳನ್ನು ನಾವು ಓಪನ್ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ಬೋದಾಗಿದೆ. ಇಲ್ಲ, ಅವ್ರಿಗೆ ಏನಾಗಿದೆ ಅಂತಂದರೆ ಅವ್ರ ಮಂತ್ರಿ ಸ್ಥಾನಗಳು ಕೂಡ ತಲ್ಲಣ ಆಗುತ್ತೆ. ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಬದಲಾಯಿಸಿದರೆ ನಮ್ಮ ಸ್ಥಾನ ಕೂಡ ಏನಾದರೂ ಬದಲಾಯಿಸ್ಬೋದು. ನೋಡೋಣ, ಯಾರು ಹೆಂಗಾದರೂ ಹೋಗಲಿ, ರೈತರಾದರೂ ಹಾಳಾಗೋಗಲಿ, ಜನರು ಏನೇ ಹಾಳಾಗೋಗಲಿ, ಅವ್ರ ಕಣ್ಣೀರು ನಮಗೆ ಬೇಕಾಗಿಲ್ಲ. ನಮ್ಮ ಸೀಟ್ ನಮಗೆ ಬೇಕು. ಮುಖ್ಯಮಂತ್ರಿ ಬದಲಾಯಿಸೋದ್ರಲ್ಲಿ ನಮ್ಮ ಸೀಟ್ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದಾ, ಅದು ನೋಡ್ಕೊಂಡು ಮತ್ತೆ ಬೇಕಾದ್ರೆ ಮುಂದೆ ನೋಡೋಣ ಅಂತ ಏನಾದರೂ ವಿಚಾರ ಮಾಡ್ತಾ ಇರಬೇಕಂತ ನನಗನ್ಸುತ್ತೆ.